ಈಗಾಗಲೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಮತಕ್ಷೇತ್ರ ಶಾಸಕರಾದ ಮೇಲೆ ಸಾವಿರಾರು ಕೋಟಿ ಅನುದಾನ ತರುವುದರ ಮುಖಾಂತರ ಸುಮಾರು 4 ರಿಂದ 5 ಸಾವಿರ ಕೋಟಿ ಅನುದಾನ ತರುವುದರ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡಿರ್ತಕ್ಕಂಥ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲವನ್ನೂ ಮರೆತು ಸಿದ್ದರಾಮಯ್ಯ ಸಾಹೇಬರನ್ನ ಇನ್ನೊಮ್ಮೆ ಬದಾಮಿ ಮತಕ್ಷೇತ್ರದಿಂದನೇ ಆಯ್ಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿರ್ತಕ್ಕಂಥ ವಿಷಯ. ಈಗಾಗಲೇ ಸಾಕಷ್ಟು ಹಲವು ಬಾರಿ ನಾವು ಮನವಿಯನ್ನ ಮಾಡಿಕೊಂಡ್ರು ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಕೋಲಾರಕ್ಕೆ ನಿಂದಿರ್ಬೇಕಂತ ಏನು ಮನಸ್ಸು ಮಾಡ್ಯಾರ, ಆ ಮನಸ್ಸನ್ನ ಚೇಂಜ್ ಮಾಡಿ ನಮ್ಮ ಬದಾಮಿ ಮತಕ್ಷೇತ್ರಕ್ಕೆ ಬಂದು ನಿಂದಿರಬೇಕು ಅನ್ನೋದು ಆಗ್ರಹದ ಮುಖಾಂತರ ಸುಮಾರು ನಾವು ಇವತ್ತು ಬದಾಮಿ ಮತಕ್ಷೇತ್ರದಿಂದ 5 ರಿಂದ 6 ಸಾವಿರ ಜನಸಂಖ್ಯೆಯನ್ನ ಬಂದಿದ್ದೀವಿ. ನಾವು ಯಾರೂ ಒತ್ತಾಯ ಮಾಡಿ ಕರ್ಕೊಂಡ್ ಬಂದಿಲ್ಲ. ಅವ್ರವ್ರ ಪುರ್ತಕ ಅವರ ತಯಾರಾಗಿ ನಾ ಬರ್ತೀನಿ ನೀ ಬರ್ತೀನಿ ಅಂತ ಜಗಳ ತೆಗೆದು ತಯಾರಾಗಿ ಬಂದಿರತಕ್ಕಂತ ಇದು ಸಾರ್ವಜನಿಕರು ಪಬ್ಲಿಕ್. ಈಗ ಒಂದು ಒತ್ತಾಯ ನಮಗ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಮತಕ್ಷೇತ್ರಕ್ಕೆ ಬಂದು ಅಪ್ಲಿಕೇಶನ್ ಹಾಕಿ ಹೋದ್ರೆ ಸಾಕು, ನಾವು ಅವ್ರನ್ನ ಸುಮಾರು ಒಂದು 25 ರಿಂದ 40 ಸಾವಿರ ಮತಗಳ ಅಂತರದಿಂದ ಆರಿಸ್ಕೊಂಡ್ಬರ್ತೀವಿ. ಇದನ್ನು ಬಹಳ ಅಭಿಮಾನದಿಂದ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಮತಕ್ಷೇತ್ರಕ್ಕೆ ಬರಲೇಬೇಕು. ಬರದೇ ಇದ್ರ ಇವತ್ತು ನಾವು ಈ ಜಾಗವನ್ನ ಬಿಟ್ಟು ಕದಲೋದೇ ಇಲ್ಲ. ಅವ್ರು ಒಪ್ಪಲಿಲ್ಲ ಅಂದ್ರ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರ, ಒಂದು ತಾಯಿ ಮಗನ ಕಳ್ಕೊಂಡ ಎಷ್ಟು ದುಃಖ ಪಡ್ತಾಳ, ಅವಾಗ ಈ ಕ್ಷೇತ್ರಕ್ಕೆ ಸಾಹೇಬರು ಬರಂಗಿಲ್ಲ ಅಂದಿಂದ ಕ್ಷೇತ್ರ ಜನಕ್ಕೆ ಅಷ್ಟ ನೋವಾಗಕತೈತಿ. ತಾಯಿ ದುಃಖ ಮಗು ಕಳ್ಕೊಂಡ ಏನ್ ದುಃಖ ಆಕೈತಿ ಆ ನೋವನ್ನ ಬದಾಮಿ ಮತಕ್ಷೇತ್ರ ಜನ ಅನುಭವಿಸಕತೈತಿ. ಇವತ್ತ ಈ ಮಾತನ್ನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಅಭಿವೃದ್ಧಿ ಕೆಲಸ ಆಗೈತೋ ಬಿಟ್ಟೈತೋ ಬೇಕಾಗಿಲ್ಲ, ನಮಗೆ ಸಮರ್ಪಕವಾಗಿ ನೀರು ಮತ್ತು ಕರೆಂಟ್ ಇದ್ರೆ ಸಾಕು ಅನ್ನುವಂತ ರೈತರನ್ನ ಬೇಡಿಕೆಯನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಮತಕ್ಷೇತ್ರಕ್ಕೆ ಬಂದ ಮೇಲೆ ನವಿಲ್ ತೀರ್ಥದಿಂದ ನೀರು ಬಿಡಿಸಿರ್ತಕ್ಕಂಥ ಉದಾಹರಣೆ ಏನ್ರ ಅದನ್ನ ನಮ್ಮ ರೈತರಿಗೆ ಅದು ಏನ ಬಾಳ ಅಂದ್ರೆ ಬಾಳ ಅನುಕೂಲ ಆಗಿರ್ತಕ್ಕಂಥ ವಿಷಯ. ಇದು ಸಣ್ಣ ವಿಷಯ ಅಲ್ಲಿದು. ನಮ್ಮ ಬದಾಮಿ ಮತಕ್ಷೇತ್ರ ಇರ್ಬೋದು, ನರಗುಂದ, ನವಲಗುಂದ, ಹುಣಗುಂದ ಮತಕ್ಷೇತ್ರ ಸುಮಾರು ಒಂದು 7-8 ಮತಕ್ಷೇತ್ರಕ್ಕೆ ನೀರಿನ ಅನುಕೂಲ ಮಾಡೋದ್ರಿಂದ ಪ್ರತಿ ಬ್ಯಾಸಿಗೆ ಒಳಗ ಸಿದ್ದರಾಮಯ್ಯ ಬರೋಕಿನ ಮೊದಲು ಪ್ರತಿ ಬ್ಯಾಸಿಗೆ ಒಳಗ ಅಲ್ಲಿ ಕ್ರಿಕೆಟ್ ಆಡ್ತಿದ್ರು ಹುಡುಗರು. ಅಷ್ಟು ಒಣಗ್ತಿತ್ತದು ಹೊಳಿ. ಒಂದು ದಿವಸ ನೀರು ಬತ್ತಿಲ್ಲ ಅಲ್ಲೇ. ಇಷ್ಟೆಲ್ಲ ರೈತರಿಗೆ ಅನುಕೂಲ ಆಗೈತಿ. ನಾವಿವತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬ್ರ ಬದಾಮಿ ಮತಕ್ಷೇತ್ರಕ್ಕೆ ಕರ್ಕೊಂಡೇ ಹೋಗ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಬದಾಮಿ ಮತಕ್ಷೇತ್ರದ ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂಜಯ್ ಬರಗುಂಡಿ.